ನೀರನ್ನು ಯಾವತ್ತು ನಿಂತು ಕುಡಿಬಾರ್ದು, ಕುತ್ಕೊಂಡೇ ಕುಡಿಬೇಕು. ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಹೃದಯ ತೊಂದರೆ, ಕಿಡ್ನಿ ತೊಂದರೆ, ಗಂಟಲಿನ ತೊಂದರೆಗಳು, ಥೈರಾಯ್ಡ್ ಹೆಚ್ಚಾಗ್ಬೋದು. ನಮಗೆ ನೀರು ಕುಡಿಯೋ ರೂಢಿ ಇದಿಲ್ಲ, ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ ಜ್ಯೂಸ್ ಕುಡಿಬಹುದು, ಮಜ್ಜಿಗೆ ಕುಡಿಬಹುದು ಅಥವಾ ಹಾಲು ಕುಡಿಬಹುದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನೀರು ಕುಡಿಯುವ ನಿಯಮಗಳನ್ನ ತಿಳಿದುಕೊಳ್ಳೋದ್ರ ಮೂಲಕ ಆರೋಗ್ಯವಂತ ಜೀವನವನ್ನ ನಡೆಸುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೀರು ಕುಡಿಯೋದಕ್ಕೂ ನಿಯಮಗಳಿದಾವೆ. ಹೆಂಗೆಂಗೋ ನೀರು ಕುಡಿದ್ರೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ. ಹಾಗಿದ್ರೆ ನಿಯಮಗಳೇನು? ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ? ಬೆಳಿಗ್ಗೆ ಎದ್ದು ಉಷಾಪಾನ ಮಾಡ್ಲಿಕ್ಕೆ ಹೇಳ್ತಾರೆ. ಉಷಾಪಾನ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳೆದು ಸ್ವಚ್ಛವಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ 1 ಗ್ಲಾಸ್ ಉಗುರು ಬೆಚ್ಚನೆ ನೀರಿಗೆ ಒಂದು ಅರ್ಧ ಚಮಚ ಸೈಂಧವ ಲವಣ, ಒಂದು 3 ರಿಂದ 4 ಚಮಚ ನಿಂಬೆಹಣ್ಣಿನ ರಸ, ಅಥವಾ ಅದರಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪೌಡರ್ ಆಗಿರ್ಬೋದು, ಸೋಂಪು ಕಾಳು ಪೌಡರ್ ಆಗಿರ್ಬೋದು, ಅಥವಾ ಓಂಕಾಳು ಪೌಡರ್ ಆಗಿರ್ಬೋದು, ಇದನ್ನ ಬೆರೆಸಿ ಇವಿಷ್ಟು ಹೇಳಿದ್ವಲ್ಲ ಪದಾರ್ಥಗಳು: ಸೈಂಧವ ಲವಣ, ನಿಂಬೆಹಣ್ಣಿನ ರಸ, ಜೀರಿಗೆ ಪೌಡ್ರು, ಸೋಂಪು ಕಾಳು ಪೌಡ್ರು, ಓಂಕಾಳು ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪುಡಿ, ಹೀಗೆ ಚಕ್ಕೆ ಪುಡಿ, ಇದರಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನ ಅದರಲ್ಲಿ ಅರ್ಧದಿಂದ 1 ಚಮಚದಷ್ಟು ಹಾಕೊಂಡು, ನಿಂಬೆಹಣ್ಣಿನ ರಸ ಮಾತ್ರ 3 ರಿಂದ 4 ಚಮಚ ನಡೀತದೆ. ಹಾಕಿ ಆ ಉಗುರು ಬೆಚ್ಚಿನ ನೀರಿನಲ್ಲಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಕುಡಿದು ವಾಕಿಂಗ್ ಮಾಡಿ ನೋಡಿ ನಿಮ್ಮ ಶರೀರದಲ್ಲಿ ಎಷ್ಟು ಬದಲಾವಣೆಗಳಾಗ್ತವೆ. ಬ್ಲ್ಯಾಕ್ ಪೆಪ್ಪರ್ ಕೂಡ ಅದ್ರಲ್ಲಿ ಹಾಕೊಳ್ಳಿಕ್ಕೆ ನಡೀತದೆ, ಒಂದು 4 ಚಿಟಿಗೆ. ಹೀಗೆ ಮಾಡ್ಬೋದು. ಒಂದಿನಕ್ಕೆ ಯಾವ್ದಾದ್ರು ಒಂದು ಪದಾರ್ಥ ಹಾಕಿ, ಎಲ್ಲ ಮಿಕ್ಸ್ ಮಾಡೋದು ಬೇಡ. ಹೀಗೆ ಮಾಡಿ ನೀವು 1 ತಿಂಗಳು 2 ತಿಂಗಳು ಪ್ರಯತ್ನ ಮಾಡಿ ನೋಡಿ. ಶರೀರದಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇವೆಲ್ಲ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗ್ತಾ ಬರ್ತದೆ. ದೇಹ ಸ್ವಚ್ಛ ಆಗ್ತದೆ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಾರೆ. ಯಾವಾಗ ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ ಅವಾಗ ದೇಹದಲ್ಲಿ ಯಾವ ರೋಗನೂ ಬರೋದಿಲ್ಲ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್. ಅದಕ್ಕೆ ಬೆಳಗ್ಗೆ ಉಷಾಪಾನ ಮಾಡೋದ್ರಿಂದ ದೇಹ ಪರಿಶುದ್ಧವಾಗ್ತದೆ. ಮಲಬದ್ಧತೆಯ ಸಮಸ್ಯೆ ನಿವಾರಣೆ ಆಗ್ತದೆ. ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ. ಅಗ್ನಿಮಾಂದ್ಯ ಸಂಪೂರ್ಣವಾಗಿ ಏನಾಗುತ್ತೆ? ನಿವಾರಣೆ ಆಗುತ್ತೆ. ಹೈಪೋ ಅಸಿಡಿಟಿ, ಹೈಪರ್ ಅಸಿಡಿಟಿ ಎಲ್ಲವೂ ಕೂಡ ಸಮತೋಲನ ಸ್ಥಿತಿಗೆ ಬರ್ತದೆ ಬೆಳಗ್ಗೆದ್ದು ಉಷಾಪಾನ ಮಾಡೋದ್ರಿಂದ. ಮತ್ತೆ 2ನೇ ನಿಯಮ ಏನಂದ್ರೆ, ನೀರನ್ನು ಯಾವತ್ತು ನಿಂತು ಕುಡಿಬಾರ್ದು, ಕುತ್ಕೊಂಡೇ ಕುಡಿಬೇಕು. ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಗಂಟಲು, ಹೃದಯ, ಕಿಡ್ನಿ ಮತ್ತು ಶ್ವಾಸಕೋಶ, ಕರಳಿಗೆ ಒತ್ತಡ ಆಗುತ್ತೆ. ಅವಕ್ಕೆ ಒತ್ತಡ ಆಯ್ತಂದ್ರೆ ಅಲ್ಲಿ ಡಿಜನರೇಷನ್ ಆಗಿ ಅಲ್ಲಿ ತೊಂದರೆಗಳು ಬರ್ತವೆ. ಹೃದಯ ತೊಂದರೆ, ಕಿಡ್ನಿ ತೊಂದರೆ, ಆಮೇಲೆ ಗಂಟಲಿನ ತೊಂದರೆಗಳು, ಥೈರಾಯ್ಡ್ ಹೆಚ್ಚಾಗ್ಬೋದು, ಡೈಜೆಸ್ಟಿವ್ ತೊಂದರೆಗಳು ಹೆಚ್ಚಾಗ್ಬೋದು, ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಉಂಟಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ಬೋದು. ಅದಕ್ಕೆ ನಿಂತು ಯಾವತ್ತು ನೀರು ಕುಡಿಬಾರ್ದು, ಕುತ್ಕೊಂಡೇ ನೀರು ಕುಡಿಬೇಕು. ನೀರಿಗೆ ಒಂದು ಅದ್ಭುತ ಮೆಮೊರಿ ಇರ್ತದೆ. ನಾವು ಒತ್ತಡದಲ್ಲಿ ನೀರು ಕುಡಿದ್ರೆ ದೇಹದ ಒಳಗಡೆ ಹೋಗಿ ಅದು ಒತ್ತಡನೇ ಕ್ರಿಯೇಟ್ ಮಾಡ್ತದೆ. ಅದಕ್ಕೆ ಕೈಯಲ್ಲಿ ನೀರು ಇಟ್ಕೊಳ್ಳಿ. ಆ ನೀರು ಇಟ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯನಿ ಆ ಮಂತ್ರವನ್ನ ಆ ನೀರು ಅಬ್ಸರ್ವ್ ಮಾಡ್ಕೊಳ್ತಾ ಆ ನೀರು ಕುಡಿದ್ರೆ ಮಂತ್ರದ ನೀರು ಆಗ್ತವೆ. ಮಂತ್ರದ ನೀರು ಆಗಬೇಕು. ಹಾಗೆ ನೀರಿಗೆ ಒಂದು ಒಳ್ಳೆ ಮೆಮೊರಿ ಇದೆ. ಈ ಜಗತ್ತಿನಲ್ಲಿ 75% ನೀರೇ ಇದೆ. ನಮ್ಮ ಶರೀರದಲ್ಲೂ ಕೂಡ 75% ನೀರಿದೆ. ಈ ಭೂಮಿ ಮೇಲೆ ಏನಿದೆ ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ 75% ನೀರಿದೆ. ಆ ನೀರೇ ನಮ್ಮ ಶರೀರದ ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವಕೋಶಗಳನ್ನು ಪೋಷಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ. ಯಾವುದೇ ಔಷಧಿ ತಗೊಳ್ಳಿ, ನೀರಿಲ್ಲ ಅಂದ್ರೆ ಅದು ಜೀರ್ಣನೇ ಆಗಲ್ಲ. ನೀರಿಲ್ಲ ಅಂದ್ರೆ ಬದುಕೇ ಇಲ್ಲ. ಮನುಷ್ಯ ಹುಟ್ಟಿರೋದೇ ಆ ಒಂದು ಜಲತತ್ವದ ವಿಕಾಸದಲ್ಲಿ. ನೋಡಿ, ನಾಗರಿಕತೆಗಳು ಮೊದಲೆಲ್ಲ ಹುಟ್ಕೊಂಡು ನೀರಿದ್ದಲ್ಲಿ ಮನೆ ಕಟ್ತಿದ್ರು. ಮೊದಲು ಹೊಳೆ, ಆಮೇಲೆ ಕೆರೆ ದಂಡೆಯಲ್ಲಿ, ನದಿ ದಂಡಿ ಮೇಲೆ ನಾಗರಿಕತೆಗಳು ಹುಟ್ಕೊಂಡು. ನೀರಂದ್ರೆ ಜೀವ ಜಲ ಅಂತಾರೆ. ಅದಕ್ಕಾಗಿ ನೀರನ್ನು ಯಾವತ್ತು ನಿಂತು ಕುಡಿಬಾರ್ದು. ಆಮೇಲೆ ನೀರು ಕುಡಿಯೋ ಸಂದರ್ಭದಲ್ಲಿ ಮಾತಾಡಬಾರ್ದು. ಮಾತಾಡ್ತಾ ಕುಡಿದ್ರೆ ಏನಾಗುತ್ತೆ? ಕೆಲವು ಸಂದರ್ಭದಲ್ಲಿ ಹೃದಯಕ್ಕೆ ತುಂಬಾ ತೊಂದರೆ ಆಗುತ್ತೆ. ಕೆಲವು ನೆತ್ತಿಗೆ ಹತ್ತಿ ಬಿಡ್ತದೆ ನೀರು. ಅದಕ್ಕೆ ನೀರು ಕುಡಿಬೇಕಾದ್ರೆ ಶಾಂತವಾಗಿ ಕುತ್ಕೊಂಡು ನೀರು ಕುಡಿಯೋದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಆಹಾರದ 1 ತಾಸು ಮೊದಲು ನೀರು ಕುಡಿಬಹುದು.
ಆಹಾರ ಸೇವನೆ ಮಾಡೋದ್ರಲ್ಲಿ ಮಧ್ಯೆ ಮಧ್ಯೆ ಒಂದು ಗುಟುಕ್ ನೀರು ಕುಡಿಬಹುದು. ಅದು ಅಮೃತ ಸಮಾನ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಈ ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಹೆಂಗ್ ಸಣ್ಣ ಆಗುತ್ತೆ, ಹಾಗೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯದಲ್ಲಿ ಒಂದೊಂದು ಗುಟುಕು, ಜಾಸ್ತಿ ಅಲ್ಲ, ಒಂದೊಂದು ಗುಟುಕ್ ನೀರು ಕುಡಿದ್ರಿಂದ ಸರಿಯಾಗಿ ಜೀರ್ಣ ಆಗುತ್ತೆ. ಯಾರಿಗೆ ಸರಿಯಾಗಿ ಜೀರ್ಣ ಆಗುತ್ತೆ ಅವ್ರಿಗೆ ಕಾಯಿಲೆಗಳೇ ಬರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಆಹಾರದ ನಂತರ ನೀರು ಕುಡಿಬಾರ್ದು. ನೋಡಿ ಎಷ್ಟು ವಿಚಿತ್ರ ಇದೆ. ಆಹಾರ ಮಧ್ಯೆ ಮಧ್ಯದಲ್ಲಿ ನೀರು ಕುಡಿಬಹುದು, ಆಹಾರದ ನಂತರ ನೀರು ಕುಡಿಬಾರ್ದು. ಆಹಾರದ ನಂತರ ನಾವು ಗಟ್ಟ ನೀರು ಕುಡಿಯೋದ್ರಿಂದ ಏನಾಗತ್ತಂದ್ರೆ ಭೋಜನಾಂತೆ ವಿಷಂ ವಾರಿಹಿ. ಭೋಜನ ಅಂತಂದ್ರೆ ಆಹಾರದ ನಂತರ, ವಿಷಂ ಅಂದ್ರೆ ವಿಷದ ಸಮಾನ, ವಾರಿಹಿ ಅಂದ್ರೆ ನೀರು, ನೀರಿಗೆ ವಾರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಹಾರದ ನಂತರ ನೀರು ಕುಡಿಯೋದ್ರಿಂದ ಅದು ವಿಷದ ಸಮಾನ ಆಗುತ್ತೆ. ಅದಕ್ಕೆ ಆಹಾರದ ನಂತರ ನೀರು ಕುಡಿಬಾರ್ದು. ಮತ್ತೆ ನಮಗೆ ನೀರು ಕುಡಿಯೋ ರೂಢಿ ಇದೆಲ್ಲ, ಮತ್ತೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಜ್ಯೂಸ್ ಕುಡಿಬೋದು, ಮತ್ತೆ ಮಜ್ಜಿಗೆ ಕುಡಿಬೋದು, ಅಥವಾ ನೀವು ಏನಂತ ಹೇಳಿದ್ರೆ ಹಾಲು ಕುಡಿಬೋದು. ಬೆಳಗ್ಗೆ ಜ್ಯೂಸು ಅಥವಾ ಮಜ್ಜಿಗೆ ಕುಡೀರಿ, ಮಧ್ಯಾಹ್ನ ಜ್ಯೂಸು ಅಥವಾ ಮಜ್ಜಿಗೆ ಕುಡೀರಿ, ರಾತ್ರಿ ಹಾಲು ಕುಡೀರಿ. ಯಾಕೆಂದ್ರೆ ವಾತ ಪಿತ್ತ ಕಾಲಕ್ಕೆ ಜ್ಯೂಸು ಮತ್ತು ಮಜ್ಜಿಗೆ ಉಪಯೋಗ ಆಗುತ್ತೆ. ಸಾಯಂಕಾಲ ಕಫ ಕಾಲ ಇರುತ್ತೆ, ಅವಾಗ ಆಹಾರದ ನಂತರ ಹಾಲು ಕುಡಿಬಹುದು. ಆ ಹಾಲಿನಲ್ಲಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಂಡು ಕುಡಿದ್ರೆ ಇನ್ನಷ್ಟು ಅದರ ಪ್ರಯೋಜನಗಳು ಆಗ್ತವೆ. ನಾಟಿ ಹಸುವಿನ ಹಾಲಿದ್ರೆ ಕುಡಿರಿ, ಪ್ಯಾಕೆಟ್ ಹಾಲು ಬೇಡ. ಹೀಗೆ ಮಾಡಿ. ಮತ್ತೆ ಆಹಾರ ನಂತರ ಕುಡಿಬೇಕಂತ ಏನಾರು ಅನ್ಸಿದ್ರೆ ತಾವು ಒಂಚೂರು ಕಷಾಯ ಕುಡಿಬಹುದು. ಜೀರಿಗೆ ಕಷಾಯ, ಓಂ ಕಾಳಿನ ಕಷಾಯ, ಸೋಮ್ ಕಾಳಿನ ಕಷಾಯ ಒಂದ್ ಚಮಚ ಹಾಕಿ ಒಂದ್ ಲೋಟ ನೀರ್ಲಿ ಕುದಿಸಿ ಅರ್ಧ ಲೋಟ ಕೆಳಿಸಿ ಅದನ್ನ ಶೋಧಿಸಿ ಆಹಾರ ನಂತರ ನೀರು ಕುಡಿಲಿಲ್ಲ ಅಂತ ನಡೆಯದೆ ಅಂತ ಅನ್ನೋರು ಆ ಒಂದು ಕಷಾಯವನ್ನು ಕುಡಿರಿ. ಚೆನ್ನಾಗಿ ಜೀರ್ಣನೂ ಆಗುತ್ತೆ, ನಿಮ್ಗೆ ನೀರು ಕುಡ್ದಂಗೂ ಫೀಲ್ ಆಗುತ್ತೆ. ಅದು ಬೆಲ್ಲ ಹಾಕದೆ ಹಂಗೆ ಕುದಿಸ್ಬೋದು. ಹಂಗೆ ಕುದಿಸ್ತೀರಿ ಸ್ವಲ್ಪ ಖಾರ ನೀರಿನ ತರ ನಮ್ಗೆ ಅನುಭವ ಆಗುತ್ತೆ, ನಡೀತದೆ. ಇಲ್ಲ ಅಂದ್ರೆ ನಮ್ಮ ಶರಣರು ನೋಡಿ ಏನ್ ಮಾಡ್ತಾರಂದ್ರೆ, ಶರಣ ಪರಂಪರೆಯಲ್ಲಿ ಆಹಾರದ ನಂತರ ತಟ್ಟೆ ತೊಳೆದು ನೀರು ಕುಡಿತಾರೆ. ತಟ್ಟೆ ತೊಳ್ಕೊಂಡು ಆ ತಟ್ಟೆಲಿ ಕೈ ತೊಳಿತೀವಲ್ಲ, ಆ ಕೈಯನ್ನು ತೊಳೆದು ಆ ತಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಹಾರದ ಕಣಗಳನ್ನು ಕೂಡ ಒಂದು ಕಣನೂ ವೇಸ್ಟ್ ಮಾಡಲ್ಲ, ಅದೆಲ್ಲವನ್ನು ತೊಳೆದ್ಬಿಟ್ಟು ನೀರು ಕುಡಿತಾರೆ. ತಟ್ಟೆ ತೊಳೆದು ನೀರು ಕುಡಿಯೋ ಪದ್ಧತಿ ಇದೆ. ಅಂದ್ರೆ ಅದು ಎಂಜಲ್ ಅಂತ ನಾವು ಭಾವಿಸಬಾರ್ದು. ಆ ತಟ್ಟೆಯಲ್ಲಿ ನಾವೇ ಊಟ ಮಾಡಿರ್ತೇವೆ, ಹೆಂಗೆ ಎಂಜಲ್ ಆಗುತ್ತೆ? ಅದಾಗೋದಿಲ್ಲ. ಅದಕ್ಕೆ ಅದನ್ನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡೋದ್ರಿಂದ ಅದರಲ್ಲಿ ನೀರಿನ ಅಂಶ ಇದ್ರೂ ಕೂಡ ಪ್ರಸಾದದ ಕಣಗಳು ಅಂದ್ರೆ ಆಹಾರದ ಕಣಗಳು ಬೆರೆಯೋದ್ರಿಂದ ಅದು ಆಹಾರದ ಗುಣಧರ್ಮವನ್ನೇ ಧಾರಣೆ ಮಾಡಿ ಅದು ಒಳಗಡೆ ಹೋಗಿ ಏನ್ ಮಾಡಲ್ಲ, ತೊಂದರೆ ಮಾಡಲ್ಲ. ಭೋಜನಾಗ್ರೆ ವಿಷಂವಾರಿ ಅಂದ್ರೆ ನೀರು ಕುಡಿದಾಗ ಆಹಾರದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ನಿ ತತ್ವ ಶಾಂತವಾಗುತ್ತೆ. ಆದ್ರೆ ಮತ್ತೆ ಈ ತಟ್ಟೆ ತೊಳೆದು ನೀರು ಕುಡಿದಾಗ ಅದರಲ್ಲೂ ನೀರಿನ ಅಂಶ ಇರುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಪಾನೀರೇ ಪಾನಿ ತೇರ ರಂಗ್ ಕೈಸಾ ಜಿಸ್ಮೆ ಮಿಲಾದ ಉಸ್ ಜೇಸ. ಯಾವ ನೀರಿನಲ್ಲಿ ಯಾವುದೋ ಒಂದು ಬೇರೆ ಭೌತಿಕ ಪದಾರ್ಥವನ್ನು ಹಾಕಿದಾಗ ಆ ನೀರಿನ ಗುಣಧರ್ಮ ಪರಿವರ್ತನೆ ಆಗುತ್ತೆ. ಪ್ಲೇನ್ ನೀರು ಕುಡಿದೆ ಬೇರೆ, ಅಲ್ಲಿ ತಟ್ಟೆ ತೊಳೆದಾಗ ಆಹಾರದ ಕಣಗಳು ಅದರಲ್ಲಿ ಬೆರೆತಿರ್ತವೆ ಅಲ್ವಾ. ಕಷಾಯ, ಮಜ್ಜಿಗೆ, ಜ್ಯೂಸ್ ಇದೆಲ್ಲ ನೀರಿನ ಅಂಶನೇ ಇದೆ ಅಲ್ವಾ, ಆದ್ರೆ ಅದ್ರ ಗುಣಧರ್ಮ ಬೇರೆ ಆಗುತ್ತೆ. ನೋಡಿ, ಕಾಳುಮೆಣಸು ಒಂದೊಂದು ಗುಣಧರ್ಮ ಹಸಿ ಇದ್ದಾಗ ಬೇರೆ ಇರ್ತದೆ, ಕಾಳುಮೆಣಸು ಸಿಹಿ ಇರ್ತದೆ, ಒಣಗಿದಾಗ ಖಾರ ಆಗುತ್ತೆ. ಹಾಗೆ ಪ್ಲೇನ್ ನೀರು ಕುಡಿದ್ರೆ ಅದರ ಗುಣಧರ್ಮ ಬೇರೆ, ಅದ್ರ ಜೊತೆಗೆ ಏನಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿದಾಗ ಅದ್ರ ಗುಣಧರ್ಮನೇ ಬೇರೆ ಇರ್ತದೆ. ಅದಕ್ಕೆ ಈ ರೀತಿಯಾಗಿ ತಾವು ನೀರನ್ನ ಸೇವನೆ ಮಾಡ್ಬೋದು. ಭೋಜನಾಗ್ರೆ ವಿಷಂ ವಾರ್ಹಿ. ಅಗ್ನಿಯನ್ನ ಮಂದ ಮಾಡಿದಾಗ ಅಗ್ನಿಯಿಂದ ಏನಾಗುತ್ತೆ, ಅಗ್ನಿ ಮಂದ ಆಯ್ತು ಅಂದ್ರೆ ಅಜೀರ್ಣ ಆಗುತ್ತೆ, ಅಜೀರ್ಣದಿಂದ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಅದಕ್ಕೆ ಆಹಾರದ ನಂತರ ನೀರು ಕುಡಿಯೋದ್ರ ಬದಲಾಗಿ ಇದೆಲ್ಲ ರೂಢಿಸ್ಕೊಳ್ಬಹುದು. ಹೀಗೆ ಆಹಾರದ ನಂತರ ನೀರು ಕುಡಿಬೇಕಾದ್ರೆ ಎಷ್ಟೊತ್ತು ಬಿಟ್ಟು ಕುಡಿಬೇಕಾದ್ರೆ 1 ತಾಸಿನ ನಂತರ ನೀರನ್ನ ಕುಡಿಬಹುದು. ಇವಿಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿ ಚೆನ್ನಾಗಿದ್ದವ್ರಿಗೆ ಕಾಯಿಲೆಗಳ ಉತ್ಪತ್ತಿನೇ ಆಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮರ್ತಿದ್ದೆ, ನೀರನ್ನ ಘಟ ಕುಡಿಯೋದಕ್ಕಿಂತ ಗುಟ್ಟುಗಾಗಿ ನಿಧಾನ ಕುಡಿಬೇಕು. ಯಾವಾಗ ನೀರನ್ನ ಗುಟ್ಟುಗಾಗಿ ಕುಡಿತೀವಿ ಅವಾಗ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಜಾಯಿಂಟ್ ಪೇನು, ಓವರ್ ವೇಟ್ ಇದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ದಯವಿಟ್ಟು ನೀರನ್ನ ಘಟ ಕುಡಿಯೋದನ್ನ ತಪ್ಪಿಸಬೇಕು. ನೀರನ್ನ ಗುಟ್ಟುಗಾಗಿ ಸಿಪ್ ಆಗಿ ಕುಡಿಬೇಕು. ಜೋರಾಗಿ ಅರ್ಜೆಂಟಲ್ಲಿ ನೀರು ಕುಡಿಬಾರದು, ಅದರಿಂದ ತುಂಬಾ ತೊಂದರೆ ಆಗುತ್ತೆ ನಮ್ಮ ಶರೀರದಲ್ಲಿ. ನಿಧಾನವಾಗಿ ನೀರು ಕುಡಿಯೋದನ್ನ ಕಲಿಬೇಕಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಆತ್ಮೀಯರೇ, ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ. ಅಲ್ಲಿ ಇಂಥದೇ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ಆರೋಗ್ಯದ ಸಮಸ್ಯೆಗಳೇ ಬರದಂತೆ ಆರೋಗ್ಯ ನೆಮ್ಮದಿಯಿಂದ 100 ವರ್ಷ ಬದುಕಲಿಕ್ಕೆ ಹೇಗೆ ನಾವು ಜೀವನ ಪದ್ಧತಿ ನಡೆಸಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ. ಕಾಯಿಲೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಕಾಯಿಲೆ ಬರದಂತೆ ಬದುಕೋದೆ ನೆಮ್ಮದಿಯ ಬದುಕಿಗೆ ಒಂದು ಅದ್ಭುತ ಸೂತ್ರ. ಕಾಯಿಲೆ ಬರದೇ ಇರೋರು ಬರಬಹುದು, ಕಾಯಿಲೆ ಬಂದವರು ಕೂಡ ಅಲ್ಲಿ ಬಂದಾಗ ಆ ಕಾಯಿಲೆಯನ್ನ ನ್ಯಾಚುರಲ್ ಆಗಿ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ಅಲ್ಲಿ ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.